ಅಬ್ದುಲ್ ರಹಮಾನ್ ಅಂತ. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ. ಯಾಕೆ ಇಷ್ಟಪಡ್ತೀಯ ನೀವು ಮುಸ್ಲಿಮ್ಸ್ ಆಗಿ ಅವ್ರನ್ನ ಇಟ್ಕೇ ಇದೆಯಲ್ಲ ಅಂತಾರೆ. ಮುಸ್ಲಿಮ್ಸ್ ಇರ್ಲಿ ಯಾರಾಗಲಿ ಎಂತ ಸಿದ್ದರಾಮಯ್ಯ ಇದ್ರು ಒಂದೇ ನ್ಯಾಯ ಕೊಡಿಸ್ತಾರೆ, ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಕೊನೆಗೂ ಸಂಡೇ ಮುಗ್ದು ಮಂಡೇ ಬಂತು. ಆಫೀಸ್ ಮುಗಿಸಿ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೆ. ಆಗ ನನಗೆ ರಸ್ತೆಯಲ್ಲಿ ಒಂದು ಅದ್ಭುತ ಕಾಣ್ತು. ಅದೇ ಆಟೋ ಮೇಲೆ ಕಂಡಿದ್ದು ನನಗೆ JP ಸರ್ ಫೋಟೋ. ಫಾಲೋ ಮಾಡ್ಕೊಂಡು ಹೋದೆ, ಅವ್ರನ್ನ ಮಾತನಾಡಿಸ್ದೆ. ಆವಾಗಲೇ ಗೊತ್ತಾಗಿದ್ದು ಅವರ ಒಂದು ಮುಗ್ಧತೆ, JP ಸರ್ ಮೇಲೆ ಇಟ್ಟಂಥ ಪ್ರೀತಿ ಮತ್ತು ವಿಶ್ವಾಸ. ಎಸ್, ಅವರು ಏನೇನು ಹೇಳಿದ್ರು ಬನ್ನಿ ಅವ್ರ ಹತ್ರನೇ ಕೇಳೋಣ. ಚಿಕ್ಕದಾಗಿ ಚೊಕ್ಕದಾಗಿ ಮಾತನಾಡಿಸಿದ್ದೇನೆ. ಸುಮ್ಮನೆ ಯಾರು ಒಬ್ಬ ಅಭಿಮಾನಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನಿವತ್ತು ನನ್ನ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದೆ, ಆವಾಗ ನನಗೆ ಕಂಡಂಥದ್ದು JP ಸರ್ ಅವರ ಫೋಟೋ. ಅದು ಆಟೋ ಹಿಂದೆ. ಯಾಕೆ JP ಸರ್ ಅವರ ಫೋಟೋವನ್ನು ಹಾಕಿಸ್ಕೊಂಡ್ರು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಅಂಕಲ್, JP ಸರ್ ಅಂದ್ರೆ ನಿಮ್ಗೆ ಇಷ್ಟನಾ? ಇಷ್ಟ ಮೇಡಮ್. ಅವರು ಈ ಟಿವಿಯಿಂದ ನನಗೆ ಇಷ್ಟನೇ. ಅವತ್ತಿನಿಂದಲೂ ಇವತ್ತವರೆಗೂ ಮಡಗಿದ್ದೀನಿ ಅವ್ರನ್ನ. ಓಕೆ, ಫ್ಯಾಮಿಲಿ ಫೋಟೋ ಎಲ್ಲ ಇದೆ. ಯಾಕೆ ಇಷ್ಟ ಅವರು? ಎಲ್ಲರಿಗೂ ಒಂದೇ ನ್ಯಾಯ ಕೊಡ್ತಾರೆ, ಒಂದೇ ಎಲ್ಲರಿಗೂ ಪ್ರತಿಯೊಬ್ಬರಿಗೂ MLA ಮುಖ್ಯಮಂತ್ರಿ ಯಾರಿರ್ಲಿ ಒಂದೇ ನ್ಯಾಯ. ಅದರಿಂದ ಅವ್ರಿಗೆ ನಮ್ಗೆ ತುಂಬಾ ಆಸೆ. ಗಾಡಿ ಹಿಂದ್ಗಡೆಗೆ ಸರ್ದು ಫೋಟೋ ಹಾಕ್ಸಿದ್ರಿ, ಯಾಕೆ, ಯಾವ ಕಾರಣಕ್ಕೆ? ಅವ್ರು ಎಲ್ರಿಗೂ ನ್ಯಾಯ ಕೊಡಿಸ್ತಾರಲ್ಲ, ಸಂತೋಷವಾಗಿರ್ಲಿ. ಅವರು ಹಿಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಇದು ಅಂದ್ಬಿಟ್ಟು ಇದು ಮಾಡ್ತಾರೆ. ನಿಮ್ ಹೆಸರು ಅಂಕಲ್? ಅಬ್ದುಲ್ ರಹಮಾನ್ ಅಂತ. ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ. ಅಬ್ದುಲ್ ರಹಮಾನ್ ಅಂತ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಮೇಡಮ್ ಈಗ ಒಂದು 40 ವರ್ಷ ಆಯ್ತು. ಮೈಸೂರವ್ರೇನಾ ನೀವು? ಮೈಸೂರು. ಓಕೆ, JP ಸರಿಗೆ ಒಂದು ಏನಾದರೂ ಹೇಳಬೇಕು ಅಂದ್ರೆ ಮೆಸೇಜ್ ಏನು ಹೇಳ್ತೀರಾ? ಮೇಡಮ್, ನನಗೆ ಬರೀಕ್ ಬರೋದಿಲ್ಲ, ಇಲ್ಲ ಓದಕ್ ಬರೋದಿಲ್ಲ, ಆದ್ರೂ ನಾನು ಅಭಿಮಾನಿ. ಓಕೆ, ಅದಕ್ಕೋಸ್ಕರ ನಾನು ಬರೀಕ್ ಬರುವಾಗಿದ್ರೆ ಅವ್ರಿಗೆ ಆಗಿರಿಂದ ಫೋನ್ ಮಾಡುವೆ. ನಾವು ಬೇರೆಯವ್ರ ಕೈಲಿ ಮೆಸೇಜ್ ಕಳಿಸಿದ್ರೆ ಆದ್ರೂ ಅವ್ರ ನಂಬರ್ ಕೊಟ್ಟಿಲ್ಲ. ಓಕೆ, ಅದರಿಂದ ನಾನು ನೀವು ಬಂದಿದ್ದ ನಿಮಗೂ ನಮಸ್ಕಾರ. ನೀವು ನಮ್ಗೆ ಉಪಕಾರ ಮಾಡಿದಾಗ ನಾನು ಬರ್ತಾ ಇದ್ದೆ ಗಾಡಿಯಲ್ಲಿ, ಸರ್ದು ಫೋಟೋ ನೋಡಿದ್ನಲ್ವಾ, ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಗೊತ್ತಾ ಅಂಕಲ್ ಅಂತ. ಮೇಡಮ್, ಅವ್ರು ಯಾಕೆ ಇಷ್ಟಪಡ್ತೀಯ ನೀವು ಮುಸ್ಲಿಮ್ಸ್ ಆಗಿ ಅವ್ರನ್ನ ಇಟ್ಕೇ ಇದೆಯಲ್ಲ ಅಂತಾರೆ. ಓಕೆ, ಆದ್ರೆ ಮುಸ್ಲಿಮ್ಸ್ ಇರ್ಲಿ ಯಾರಾಗಲಿ ಎಂತ ಸಿದ್ದರಾಮಯ್ಯ ಇದ್ರು ಒಂದೇ ನ್ಯಾಯ ಕೊಡಿಸ್ತಾರೆ, ಇನ್ನೊಬ್ರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ, ಇನ್ನೊಬ್ರಿಗೆ ಸುಳ್ಳು ಹೇಳುದಿಲ್ಲ. ಹೌದು, ಖಂಡಿತವಾಗಿ ಮಾತಾಡ್ತಾರೆ ಅವರು. ಓಕೆ, ಅವ್ರ ಇಚ್ಛೆಯಿಂದಲೇ ನ್ಯಾಯೋಪಯುಕ್ತವಾಗಿ ಮಾತಾಡ್ತಾರೆ. ಓಕೆ, ಅದಕ್ಕೋಸ್ಕರ ನಮ್ಗೆ ಅವರು ಭಾರಿ ಸಂತೋಷ. ಯಾವುದೇ ನ್ಯೂಸ್ ಅಲ್ಲಿ ಇದ್ರು ಅವ್ರನ್ನ ನಾನು ಫೋಟೋನೇ ಹಾಕಿಸ್ಕೊಂಡು ಮೊದ್ಲಿತ್ತು ಹಳೆ ಫೋಟೋ ತಂದಾಕೊಂಡು ಈಗ ಓಕೆ, ಥ್ಯಾಂಕ್ ಯು. ಈಗ ಅವ್ರ ಫ್ಯಾಮಿಲಿ ಫೋಟೋನು ಕೊಟ್ಟಿದ್ದೀನಿ ಕಾಫಿಗೆ. ಅದಕ್ಕೋಸ್ಕರ ಅವ್ರು ಇನ್ನೂ ಒಂದು 8 ದಿನ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು. ಓಕೆ, ಅವ್ರ ಫ್ಯಾಮಿಲಿ ಅವ್ರ ಎಲ್ಲ ಇದೆ. ನೋಡ್ರಲ್ಲ ವೀಕ್ಷಕರಿಗೆ, ಸಾಕಷ್ಟು ಜನಕ್ಕೆ ಒಂದಷ್ಟು ಕುತೂಹಲ ಇರುತ್ತೆ, ಯಾಕೆ ನಾವು ಅವ್ರಿಗೆ ಫ್ಯಾನ್ ಆಗಬೇಕು, ಇವ್ರಿಗೆ ಫ್ಯಾನ್ ಆಗಬೇಕು ಅಂತ. ಇವ್ರು ಹೇಳ್ತಾ ಇದ್ದಾರೆ, ಸಾಕಷ್ಟು ಜನ ಕೆಲವೊಬ್ರು ಟೀಕೆ ಮಾಡ್ತಾರೆ, ಟ್ರೋಲ್ಗಳನ್ನು ಮಾಡ್ತಾರೆ, ಅವ್ರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಇವರು ನಿಷ್ಕಲ್ಮಶವಾಗಿ JP ಸರ್ ಅವರ ಫ್ಯಾನ್ ಆಗಿದ್ದಾರೆ. ಕಾರಣ ಇಷ್ಟೇ, ಎಲ್ರಿಗೂ ನ್ಯಾಯ ಕೊಡಿಸ್ತಾರೆ ಅಂತ. JP ಸರ್ ನಿಮಗೂ ಒಳ್ಳೇದಾಗ್ಲಿ, ಅಂಕಲ್ ನಿಮಗೂ ಒಳ್ಳೇದಾಗ್ಲಿ.